ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ನಿನ್ನೆ ಕ್ಲಾಸಲ್ಲಿ ಸ್ಯಾನಿಟೇಷನ್ ಪೇಪರ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಸ್ಯಾನಿಟೇಷನ್ ಎಂದರೇನು ಅಂತ ಹೇಳಿದ್ದೇನೆ, ಅಂದರೆ ನೈರ್ಮಲ್ಯತೆ ಎಂದರೇನು ಅಂತೇಳಿ. ಸೊ ನಿಮಗೆ ಪೇಪರ್ ಇರೋದು ನೈರ್ಮಲ್ಯತೆಯ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ಸ್ಯಾನಿಟೇಷನ್. ಸೊ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೇನೆ, ಸೋಷಿಯಾಲಜಿ ಆಫ್ ಸ್ಯಾನಿಟೇಷನ್ ಅನ್ನುವಂಥದ್ದು ಸಮಾಜಶಾಸ್ತ್ರದ್ದೇ ಒಂದು ಹೊಸತ್ತು ಶಾಖೆ. ಇಟ್ಸ್ ಅ ನ್ಯೂ ಬ್ರಾಂಚ್ ಆಫ್ ಸೋಷಿಯಾಲಜಿ. ಅದೇ ಥರ ಅದು ಮೆಡಿಕಲ್ ಸೋಷಿಯಾಲಜಿ ಇದು ಕೂಡ ಒಂದು ಬ್ರಾಂಚ್. ಇಟ್ಸ್ ಅ ಬ್ರಾಂಚ್ ಆಫ್ ಮೆಡಿಕಲ್ ಸೋಷಿಯಾಲಜಿ ಆಲ್ಸೋ. ಸೊ ಈಗ ನೈರ್ಮಲ್ಯತೆಯ ಸಮಾಜಶಾಸ್ತ್ರದ ವ್ಯಾಖ್ಯಾನದ ಬಗ್ಗೆ ನೋಡುವ, ಅರ್ಥ ಮತ್ತು ವ್ಯಾಖ್ಯಾನ ನೋಡುವ ಈ ಕ್ಲಾಸಲ್ಲಿ. ಸೊ ಇಟ್ ಈಸ್ ಅ ಸ್ಟಡಿ ಆಫ್ ಸೊಸೈಟಿ ಆ್ಯಂಡ್ ಹ್ಯೂಮನ್ ಸೋಷಿಯಲ್ ಆ್ಯಕ್ಷನ್ ಫಾರ್ ಸ್ಯಾನಿಟೇಷನ್ ಆ್ಯಕ್ಟಿವಿಟಿ. ಅಂದರೆ ನೈರ್ಮಲ್ಯ ಸಮಾಜಶಾಸ್ತ್ರ ಅಂತೇಳಿದರೆ ನೈರ್ಮಲ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಮಾಜ ಮತ್ತು ಮಾನವನ ಸಾಮಾಜಿಕ ಕ್ರಿಯೆಯ ಅಧ್ಯಯನ. ಅಂದರೆ ಮನುಷ್ಯ ನೈರ್ಮಲ್ಯತೆ ಕುರಿತಾಗಿ ಏನು ಮಾಡ್ತಾನೆ, ಅಂದರೆ ಫಾರ್ ಎಕ್ಸಾಂಪಲ್ ಸ್ವಚ್ಛ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಆರೋಗ್ಯವನ್ನು ಕಾಪಾಡುವಂಥದ್ದು, ಒಳಚರಂಡಿ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇದೆಲ್ಲ ನೈರ್ಮಲ್ಯತೆಗಾಗಿ ಮಾನವನು ಮಾಡುವಂತಹ ಚಟುವಟಿಕೆ. ಸೊ ನೈರ್ಮಲ್ಯತೆಯ ಸಮಾಜಶಾಸ್ತ್ರ ಅಂತೇಳಿದರೆ ನೈರ್ಮಲ್ಯತೆ ನಾನು ಹೇಳಿದಾಗೆ ಈ ಚಟುವಟಿಕೆಗಳಿವೆ ಅಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಮಾನವನ ಸಾಮಾಜಿಕ ಕ್ರಿಯೆ. ಸೊ ಅದನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ನೈರ್ಮಲ್ಯತೆಯ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತೇವೆ. ಸೊ ಇಟ್ ಈಸ್ ಅ ಸ್ಟಡಿ ಆಫ್ ಸೊಸೈಟಿ, ಅಂದರೆ ಸಮಾಜದ ಅಧ್ಯಯನ. ಯಾವ ಸಮಾಜದ ಅಧ್ಯಯನ? ಮಾನವನು ನೈರ್ಮಲ್ಯತೆಯ ಚಟುವಟಿಕೆಗೆ ಏನೆಲ್ಲ ಮಾಡ್ತಾನೆ ಅದರ ಕುರಿತಾದಂಥ ಅಧ್ಯಯನ. ಸೊ ಇಟ್ ಈಸ್ ಆಲ್ಸೋ ಅ ಸೈನ್ಸ್ ವಿಚ್ ಗಿವ್ಸ್ ಅ ಸೈಂಟಿಫಿಕ್ ನಾಲೆಡ್ಜ್ ಆನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಯಾನಿಟೇಷನ್ ಕಂಡೀಷನ್ ಇನ್ ದಿ ಸೊಸೈಟಿ. ಅಂದರೆ ನೈರ್ಮಲ್ಯ ಸಮಾಜಶಾಸ್ತ್ರ ಅಂತೇಳಿದರೆ ಅದು ನಮಗೆ ನೈರ್ಮಲ್ಯ ಪರಿಸ್ಥಿತಿಯ ಕುರಿತು ವೈಜ್ಞಾನಿಕ ಜ್ಞಾನವನ್ನು ಕೊಡುವಂತಹ ಒಂದು ವಿಜ್ಞಾನವಾಗಿದೆ ಅಂತೇಳಿದರೆ ಇಟ್ ಗಿವ್ಸ್ ನಾಲೆಡ್ಜ್ ಟು ಅಸ್. ಅಂದರೆ ನೈರ್ಮಲ್ಯತೆಯ ಕುರಿತು ಮಾನವನು ಏನೆಲ್ಲ ಮಾಡ್ತಾನೆ, ನೈರ್ಮಲ್ಯತೆಯ ಪ್ರಾಮುಖ್ಯತೆ ಏನಿದೆ, ನೈರ್ಮಲ್ಯತೆ ಇಲ್ಲ ಅಂತೇಳಿದರೆ ಏನೆಲ್ಲ ಸಮಸ್ಯೆಗಳು ಬರ್ತದೆ, ಇದರ ಕುರಿತು ವೈಜ್ಞಾನಿಕ ಜ್ಞಾನವನ್ನು ನೀಡುವಂತಹ ಒಂದು ವಿಜ್ಞಾನವನ್ನು ನಾವು ನೈರ್ಮಲ್ಯತೆಯ ಸಮಾಜಶಾಸ್ತ್ರ ಅಂತೇಳಿ ಹೇಳ್ಬೋದು. ಸೊ ಇಟ್ ಸ್ಟಡೀಸ್ ಹ್ಯೂಮನ್ ಹ್ಯಾಬಿಟ್ಸ್ ಆಫ್ ಕ್ಲೀನ್ಲಿನೆಸ್. ಅಂದರೆ ಈ ಸಮಾಜಶಾಸ್ತ್ರದ ಶಾಖೆಯು ಮಾನವನ ಶುಚಿತ್ವದ ಅಭ್ಯಾಸಗಳನ್ನು ಅಧ್ಯಯನ ಮಾಡ್ತದೆ. ಅಂದರೆ ಮಾನವನ ಶುಚಿತ್ವದ ಅಭ್ಯಾಸಗಳು ಅಂತ ಹೇಳಿದರೆ ಮಾನವನು ನೈರ್ಮಲ್ಯತೆಯನ್ನು ಕಾಪಾಡಲು ಏನೆಲ್ಲ ಮಾಡ್ತಾನೆ. ನಾನು ಆಲ್ರೆಡಿ ಹೇಳಿದಾಗೆ ಶೌಚಾಲಯಗಳನ್ನು ಕಟ್ಟುವಂಥದ್ದಿರ್ಬೋದು, ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದಿರ್ಬೋದು, ಒಳಚರಂಡಿ ವ್ಯವಸ್ಥೆಯನ್ನು ಮಾಡುವಂಥದ್ದಿರ್ಬೋದು, ಶುದ್ಧವಾದ ನೀರನ್ನು ಕುಡಿಯುವಂಥದ್ದಿರ್ಬೋದು. ಇದೆಲ್ಲ ಶುಚಿತ್ವವನ್ನು ಕಾಪಾಡಲಿಕ್ಕೆ ಅಥವಾ ನೈರ್ಮಲ್ಯತೆಯನ್ನು ಕಾಪಾಡಲಿಕ್ಕೆ ಮಾನವನು ಡೆವಲಪ್ ಮಾಡಿದಂತಹ ಹ್ಯಾಬಿಟ್ಸ್ಗಳು, ಅಭ್ಯಾಸಗಳು. ಸೊ ಅದನ್ನು ಅಧ್ಯಯನ ಮಾಡುವಂಥ ಒಂದು ಸಮಾಜಶಾಸ್ತ್ರದ ಶಾಖೆ ಅಂತೇಳಿ ಹೇಳ್ಬೋದು. ಸೊ ನಾವೀಗ ಕೆಲವೊಂದು ವ್ಯಾಖ್ಯಾನಗಳನ್ನು ನೋಡುವ. ಈಗ WHO ವ್ಯಾಖ್ಯಾನ ನೋಡುವ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. So according to this organization, sanitation is the provision of facilities and services for the safe ಡಿಸ್ಪೋಸಲ್ ಆಫ್ ಹ್ಯೂಮನ್ ವೇಸ್ಟ್. ಅಂದರೆ WHO ಪ್ರಕಾರ ನೈರ್ಮಲ್ಯತೆ ಅಂದರೆ ಮಾನವನ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲು ಸೌಲಭ್ಯ ಮತ್ತು ಸೇವೆಗಳನ್ನು ಒದಗಿಸುವುದಕ್ಕೆ ಹೇಳುವಂಥದ್ದು. ಸೊ ಯುನಿಸೆಫ್ ಅವರದು ವ್ಯಾಖ್ಯಾನ ಇದೆ. ಅದರ ಪ್ರಕಾರ ಇಟ್ ಈಸ್ ದಿ ಮೆಷರ್ಸ್ ನೆಸಸರಿ ಫಾರ್ ಇಂಪ್ರೂವಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದಿ ಪೀಪಲ್. ಯುನಿಸೆಫ್ ಪ್ರಕಾರ ಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಮತ್ತು ರಕ್ಷಿಸಲು ಇರುವಂತಹ ಅಗತ್ಯವಾದಂತಹ ಕ್ರಮಗಳಾಗಿದೆ. ಸೊ ಗಾಂಧೀಜಿಯವರು ಏನು ಹೇಳಿದ್ದಾರೆ ನೈರ್ಮಲ್ಯತೆಯ ಬಗ್ಗೆ? ಅಕಾರ್ಡಿಂಗ್ ಟು ಹಿಮ್, ಸ್ಯಾನಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಡಿಪೆಂಡೆನ್ಸ್. ಅಂದರೆ ಅವರು ನೈರ್ಮಲ್ಯತೆಯ ಪ್ರಾಮುಖ್ಯತೆಯ ಬಗ್ಗೆ ಹೇಳುವಾಗ ಹೇಳಿರುವಂಥದ್ದು, ಅವರ ಪ್ರಕಾರ ನೈರ್ಮಲ್ಯತೆ ಅನ್ನುವಂಥದ್ದು ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯವಾದುದು. ಯಾಕೆಂತೇಳಿದರೆ ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಅವರ ಪ್ರಕಾರ ನೈರ್ಮಲ್ಯತೆಯು ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯವಾದುದು ಅಂತೇಳಿ ಹೇಳಿದ್ದಾರೆ. ಸೊ ದಿಸ್ ಸೋಷಿಯಾಲಜಿ ಆಫ್ ಸ್ಯಾನಿಟೇಷನ್ ಈಸ್ ಅ ರೀಸೆಂಟ್ಲಿ ಒರಿಜಿನ್ಡ್ ಸೈನ್ಸ್. ಅಂದರೆ ನೈರ್ಮಲ್ಯತೆಯ ಸಮಾಜಶಾಸ್ತ್ರವು ಅದು ಇತ್ತೀಚೆಗೆ ಹುಟ್ಟಿಕೊಂಡಿರುವಂತಹ ಒಂದು ವಿಜ್ಞಾನವಾಗಿದೆ. ಸೊ ದಿ ಇಂಪಾರ್ಟೆನ್ಸ್ ಆಫ್ ಸ್ಯಾನಿಟೇಷನ್ ಇನ್ ಹ್ಯೂಮನ್ ಸೊಸೈಟಿ ಗೇವ್ ರೈಸ್ ಟು ದಿ ಒರಿಜಿನ್ ಆಫ್ ಸೋಷಿಯಾಲಜಿ ಆಫ್ ಸ್ಯಾನಿಟೇಷನ್. ಇದು ಯಾಕೆ ಹುಟ್ಟಿಕೊಂಡಿದೆ? ಯಾಕೆ ಅಂತೇಳಿದರೆ ಮಾನವನ ಜೀವನದಲ್ಲಿ ನೈರ್ಮಲ್ಯತೆಯು ಎಷ್ಟು ಪ್ರಾಮುಖ್ಯವಾದುದು ಅಂತ ತಿಳಿದ ನಂತರ, ಅಂದರೆ
ಮಾನವ ಸಮಾಜದಲ್ಲಿ ನೈರ್ಮಲ್ಯತೆಯ ಪ್ರಾಮುಖ್ಯತೆಯು ಒಂದು ರೀತಿಯಲ್ಲಿ ನೈರ್ಮಲ್ಯ ಸಮಾಜಶಾಸ್ತ್ರವನ್ನು ಹುಟ್ಟು ಹಾಕಿತು ಅಂತೇಳಿ ಹೇಳ್ಬೋದು. ಸೊ ನಾವು ಇಟ್ ಈಸ್ ಅ ಸ್ಪೆಷಲೈಸ್ಡ್ ಬ್ರಾಂಚ್ ಆಫ್ ಮೆಡಿಕಲ್ ಸೋಶಿಯಾಲಜಿ ಆಲ್ಸೋ. ನಾನು ಅದು ಆಲ್ರೆಡಿ ಹೇಳಿದ್ದೇನೆ. ಈಗ ನೈರ್ಮಲ್ಯ ಸಮಾಜಶಾಸ್ತ್ರವು ವೈದ್ಯಕೀಯ ಸಮಾಜಶಾಸ್ತ್ರದ ಒಂದು ವಿಶೇಷ ಶಾಖೆಯಾಗಿದೆ. ಸೊ ಈ ಮೆಡಿಕಲ್ ಸೋಶಿಯಾಲಜಿದು ವೈದ್ಯಕೀಯ ಸಮಾಜಶಾಸ್ತ್ರದ ಶಾಖೆಯಾಗಿ ಇದು 1940ರಲ್ಲಿ ಹುಟ್ಟಿಕೊಂಡಿತು ಅಂತೇಳಿ ಹೇಳ್ಬೋದು. ಸೊ ಇದು ಇಷ್ಟು ನೈರ್ಮಲ್ಯದ ಅರ್ಥ ಜೊತೆಗೆ ನೈರ್ಮಲ್ಯ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನ. ಸೊ ಇದು ಇಷ್ಟು ಇಂಟ್ರೊಡಕ್ಟರಿ ಪಾರ್ಟರ್. ಈಗ ನೆಕ್ಸ್ಟ್ ನಾನು ಸ್ಕೋಪ್ ಆಫ್ ಸೋಶಿಯಾಲಜಿ ಆಫ್ ಸ್ಯಾನಿಟೇಷನ್ ಬಗ್ಗೆ ಹೇಳ್ತೇನೆ. ನೈರ್ಮಲ್ಯ ಸಮಾಜಶಾಸ್ತ್ರದ ವ್ಯಾಪ್ತಿ. ಸೊ ನಾನು ಆದಷ್ಟು ಸಿಂಪಲ್ಲಾಗಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಒಂದು ಸಲ ಓದುವಾಗಲೇ ಅದು ಅರ್ಥ ಆಗ್ತದೆ, ಬಾಯ್ಪಾಠ ಮಾಡುವಂಥ ಅಗತ್ಯ ಇಲ್ಲ. ಮತ್ತು ನಿಮಗೆ ಯಾವ ಟೆಕ್ಸ್ಟ್ ಬುಕ್ ಎಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲ. ಸೊ ನಾನು ಏನು ಕೊಡ್ತೇನೆ ಪಾಯಿಂಟ್ಸ್ ಅದನ್ನು ಅಷ್ಟಕ್ಕೆ ಬರೆದ್ರೆ ಸಾಕು. ಯಾಕೆಂತೇಳಿದರೆ ನಿಮಗೆ ಎಲೆಕ್ಟಿವ್ ಪೇಪರ್ ಬರೋದೇ 10 ಮಾರ್ಕ್ಸಿಗೆ. ಸೊ ನೈರ್ಮಲ್ಯ ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತೇಳಿದರೆ ಅಧ್ಯಯನ ವಿಷಯ. ನೈರ್ಮಲ್ಯ ಸಮಾಜಶಾಸ್ತ್ರ ಯಾವುದ್ರದ್ದೆಲ್ಲ ಅಧ್ಯಯನವನ್ನು ಒಳಗೊಳ್ತದೆ ಅನ್ನುವಂಥದ್ದು. ಅದರಲ್ಲಿ ಮೊದಲನೆಯದು ಕಾಸಸ್ ಫಾರ್ ಲ್ಯಾಕ್ ಆಫ್ ಸ್ಯಾನಿಟೇಷನ್, ಅಂದರೆ ನೈರ್ಮಲ್ಯತೆಯ ಕೊರತೆಗೆ ಕಾರಣಗಳು ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡ್ತದೆ. ನಮ್ಮ ದೇಶದಲ್ಲಿ, ಅದರಲ್ಲೂ ಕೂಡ ಭಾರತ ದೇಶದಲ್ಲಿ ನೈರ್ಮಲ್ಯತೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇಲ್ಲ. ಯಾಕೆಂತೇಳಿದರೆ ನಮಗೆ ಅನೇಕ ಕಾರಣಗಳಿವೆ. ಅದರಲ್ಲಿ ಕೆಲವೊಂದು ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ. ಒಂದು, ಬಡತನ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಇವತ್ತಿಗೂ 40% ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅವರಿಗೆ ನೈರ್ಮಲ್ಯತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಥರ ಶಿಕ್ಷಣದ ಕೊರತೆ, ಅಷ್ಟೊಂದು ನಾಲೆಜ್ ಇಲ್ಲದೇ ಇರುವಂಥದ್ದು. ನೀರಿನ ಮೂಲಗಳ ಕೊರತೆ, ಅಂದರೆ ಶುದ್ಧವಾದ ಕುಡಿಯುವ ನೀರು ಇಲ್ಲದೇ ಇರುವಂಥದ್ದು. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ರೋಗಗಳ ಬಗ್ಗೆ ಅರಿವು ಇಲ್ಲದೇ ಇರುವಂಥದ್ದು. ಹೇಗೆ ರೋಗಗಳು ಹರಡ್ತವೆ, ನಾವು ಯಾವುದರಿಂದೆಲ್ಲ ರೋಗಗಳು ಬರ್ತದೆ, ಇದರ ಬಗ್ಗೆ ಎಲ್ಲ ಜ್ಞಾನ ಇಲ್ಲದೇ ಇರುವಂಥದ್ದು. ಇದೆಲ್ಲ ನೈರ್ಮಲ್ಯತೆ ಇಲ್ಲದೇ ಇರುವುದಕ್ಕೆ ಅನೇಕ ಕಾರಣಗಳು. ಸೊ ನೈರ್ಮಲ್ಯತೆಯ ಸಮಾಜಶಾಸ್ತ್ರವು ಈ ಕಾರಣಗಳನ್ನೆಲ್ಲ ಅಧ್ಯಯನ ಮಾಡ್ತದೆ. ಸೊ ದಿ ಸ್ಕೋಪ್ of sociology of sanitation covers the study of poverty, lack of education, lack of water sources, lack of awareness about health related diseases. ಅದು ಒಂದನೆಯ ಪಾಯಿಂಟ್. ಎರಡನೇದು ಸೊಲ್ಯೂಷನ್ಸ್ ಫಾರ್ ದಿ ಪ್ರಾಬ್ಲಮ್ಸ್ ಆಫ್ ಸ್ಯಾನಿಟೇಷನ್, ನೈರ್ಮಲ್ಯತೆಯ ಸಮಸ್ಯೆಗಳಿಗೆ ಪರಿಹಾರ. ಅಂದರೆ ನೈರ್ಮಲ್ಯತೆಯು ಸಮಾಜಶಾಸ್ತ್ರವು ಬರೀ ಕಾರಣಗಳನ್ನು ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಜೊತೆಗೆ ಅದನ್ನು ಹೇಗೆ ಪರಿಹರಿಸ್ಬೋದು. ನಾನು ಈಗಾಗಲೇ ಕಾರಣಗಳನ್ನು ಹೇಳಿದ್ದೇನೆ. ಬಡತನ ಅನ್ನುವಂಥದ್ದು, ಬಡತನವನ್ನು ಹೇಗೆ ನಿವಾರಣೆ ಮಾಡ್ಬೋದು, ಶುದ್ಧ ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಬೋದು, ರೋಗಗಳ ಬಗ್ಗೆ ಜನರಿಗೆ ಹೇಗೆ ಅರಿವನ್ನು ಮೂಡಿಸ್ಬೋದು. ಸೊ ಇದರ ಬಗ್ಗೆ ಪರಿಹಾರಗಳನ್ನು ನೀಡುವುದರಲ್ಲಿ ಕೂಡ ಅದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ದಿ ಸ್ಕೋಪ್ ಆಫ್ ಸೋಶಿಯಾಲಜಿ ಆಫ್ ಸ್ಯಾನಿಟೇಷನ್ ಆಲ್ಸೋ ಕವರ್ಸ್ ದಿ ಸ್ಟಡಿ ಆಫ್ ಸೊಲ್ಯೂಷನ್ಸ್ ಫಾರ್ ದಿ ಸ್ಯಾನಿಟೇಷನ್ ಪ್ರಾಬ್ಲಮ್. ನೈರ್ಮಲ್ಯತೆಯ ಸಮಾಜಶಾಸ್ತ್ರದ ವ್ಯಾಪ್ತಿಯು ನೈರ್ಮಲ್ಯತೆಯ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ಒದಗಿಸುವುದರಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೂರನೇದು ದಿ ಸ್ಯಾನಿಟರಿ ಮೆಷರ್ಸ್ ಎಟ್ ಹೌಸ್ ಹೋಲ್ಡ್, ಅಂದರೆ ಮನೆಯಲ್ಲಿ, ವಸತಿಯಲ್ಲಿ, ಮನೆಗಳಲ್ಲಿ ನೈರ್ಮಲ್ಯತೆಯ ಕ್ರಮಗಳು, ಇದನ್ನು ಕೂಡ ಅಧ್ಯಯನ ಮಾಡ್ತದೆ. ಮೀನ್ಸ್ ಇಟ್ ಕವರ್ಸ್ ದಿ ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಹೌಸ್ ಆ್ಯಂಡ್ ದಿ ಸ್ಯಾನಿಟೇಷನ್ ಇಶ್ಯೂಸ್. ಅಂದರೆ ಇದು ಮನೆ ಮತ್ತು ನೈರ್ಮಲ್ಯತೆಯ ಸಮಸ್ಯೆಗಳ ನಡುವಿನ ಸಂಬಂಧದ ಅಧ್ಯಯನವನ್ನು ಮಾಡ್ತದೆ. ಅಂತೇಳಿದರೆ ನಮ್ಮ ಮನೆ ಮತ್ತು ನಾವು ಹೇಗೆ ನೈರ್ಮಲ್ಯತೆಯನ್ನು ಕಾಪಾಡ್ತೇವೆ, ಮನೆ ಮತ್ತು ನೈರ್ಮಲ್ಯತೆಗೆ ಏನು ಸಮಸ್ಯೆಗಳಿವೆ, ಇದರ ಬಗ್ಗೆ, ಇದರ ಸಂಬಂಧದ ಬಗ್ಗೆ ಅಧ್ಯಯನ ಮಾಡ್ತದೆ. ಅಂದರೆ ಮನೆಯಲ್ಲಿ ಈಗ ದ್ರವ ತ್ಯಾಜ್ಯ ಇರ್ಬೋದು ಅಥವಾ ಘನ ತ್ಯಾಜ್ಯ ಇರ್ಬೋದು, ಇದನ್ನು ವಿಲೇವಾರಿ ಮಾಡುವುದು ಹೇಗೆ, ಮತ್ತು ಮನೆಯಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ವಹಿಸುವುದು ಹೇಗೆ, ಇದರ ಬಗ್ಗೆ ಅಧ್ಯಯನ ಮಾಡ್ತದೆ. ಮೀನ್ಸ್ ಇಟ್ ಸ್ಟಡೀಸ್ ದಿ ಡಿಸ್ಪೋಸಲ್ ಆಫ್ ಲಿಕ್ವಿಡ್ ಆಸ್ ವೆಲ್ ಆಸ್ ಸಾಲಿಡ್ ವೇಸ್ಟ್ ಎಟ್ ಹೋಮ್ ಆ್ಯಂಡ್ ಮೇಂಟೈನಿಂಗ್ ಪ್ರಾಪರ್ ಡ್ರೈನೇಜ್ ಎಟ್ ಹೋಮ್. ಅಂದರೆ ಮನೆಯಲ್ಲಿ ನಾವು ನೈರ್ಮಲ್ಯತೆಯನ್ನು ಕಾಪಾಡಲಿಕ್ಕೆ ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅದರ ಬಗ್ಗೆ ಅಧ್ಯಯನ ಮಾಡ್ತದೆ. ನೆಕ್ಸ್ಟ್ ಒನ್, ದಿ ಸ್ಯಾನಿಟರಿ ಕಂಡೀಷನ್ಸ್ ಎಟ್ ಪಬ್ಲಿಕ್ ಪ್ಲೇಸಸ್.
ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯತೆಯ ಪರಿಸ್ಥಿತಿಗಳು ಅಂದರೆ ಬರೀ ಮನೆಗಳಲ್ಲಿ ಮಾತ್ರ ಅಲ್ಲ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅಂದರೆ ಪಬ್ಲಿಕ್ ಪ್ಲೇಸ್ಗಳು ಅಂತ ಹೇಳಿದರೆ ಬಸ್ ನಿಲ್ದಾಣಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಮಾಲ್ಗಳಿರ್ಬೋದು, ರೈಲ್ವೆ ಸ್ಟೇಷನ್ಸ್ಗಳಿರ್ಬೋದು, ಚಿತ್ರಮಂದಿರಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದೆಲ್ಲ ಸಾರ್ವಜನಿಕ ಸ್ಥಳಗಳು. ಸೊ ಇಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ನೈರ್ಮಲ್ಯತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬ ಅಗತ್ಯ. ಯಾಕೆಂತೇಳಿದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದೊಂಥರ ಅಲ್ಲಿ ನೈರ್ಮಲ್ಯತೆ ಇಲ್ಲ ಅಂತೇಳಿದರೆ ರೋಗಗಳು ಸುಲಭವಾಗಿ ಹರಡ್ತವೆ. ಸೊ ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯತೆಯನ್ನು ಅಭಿವೃದ್ಧಿಪಡಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಅಧ್ಯಯನ ಮಾಡ್ತದೆ. ಸೊ ಇಟ್ ರೆಫರ್ಸ್ ಟು ದಿ ಸ್ಯಾನಿಟರಿ ಮೆಷರ್ಸ್ ಎಟ್ ಪಬ್ಲಿಕ್ ಪ್ಲೇಸಸ್ ಲೈಕ್ ಬಸ್ ಸ್ಟಾಪ್ಸ್, ಹೋಟೆಲ್ಸ್, ಮಾಲ್ಸ್, railway stations, cinema theaters, hospitals. So it is very much essential because public places are the places from where the diseases spreads to the individuals. So it is very important to take measures to develop sanitation at public places also. ಸೊ ನಾನು ಆಲ್ರೆಡಿ ಈಗ ಸ್ಕೋಪ್ ಆಫ್ ಸ್ಯಾನಿಟೇಷನ್ ಆಫ್ ಸೋಷಿಯಾಲಜಿಯಲ್ಲಿ 4 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಯಾವುದನ್ನೆಲ್ಲ ಅಧ್ಯಯನ ಮಾಡ್ತದೆ ಅಂತೇಳಿ. ಅದರಲ್ಲಿ ಇನ್ನೂ ಪಾಯಿಂಟ್ಗಳಿವೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನೀವು ಎಕ್ಸ್ಪ್ಲನೇಷನ್ ಕೇಳಿ ಆಮೇಲೆ ಈ ಪಾಯಿಂಟ್ಸ್ ನಾನು ಏನು ಕೊಟ್ಟಿದ್ದೇನೆ ಅದನ್ನು ಬರೆದಿಡಿ. ಯಾಕೆಂತೇಳಿದರೆ ನಿಮಗೆ ಬೇರೆ ಎಲ್ಲಿ ಪುಸ್ತಕ ಸಿಗೋದಿಲ್ಲ. ನಾಡಿದ್ದು ಇಂಟರ್ನಲ್ಸಿಗೆ ಈ ಕ್ವಶನ್ಸ್ಗಳನ್ನೇ ನಾನು ಕ್ವಶನ್ಸ್ ಕೊಡ್ತೇನೆ ನಿಮಗೆ, ಯಾವುದೆಲ್ಲ ಕೊಡ್ತೇನೆ ಅಂತೇಳಿ. ಸೊ 25ಕ್ಕೆ ನಿಮಗೆ ಇಂಟರ್ನಲ್ಸ್ ಇದೆ. ಅದಕ್ಕಿಂತ ಮೊದಲು ಎಲ್ಲರೂ ಕೂಡ ಈಗಾಗಲೇ ಅಂದರೆ ಒಮ್ಮೆಲೆ ಲಾಸ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ, ಈಗಲೇ ಎಲ್ಲರೂ ಕೂಡ ನೋಟ್ಸನ್ನು ಆದಷ್ಟು ಬರೆದುಕೊಂಡು ಇಟ್ಟುಕೊಳ್ಳಿ. ಥ್ಯಾಂಕ್ ಯು.